ಯಳಂದೂರು ಸುವರ್ಣವತಿ ನದಿಯ ನೀರಲ್ಲಿ ದಾಟಿ ಶವ ಸಾಗಿಸಿದ ಸ್ಥಳಕ್ಕೆ ಮಾಜಿ ಶಾಸಕ ಹಾಗೂ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮತ್ತು ಮಾಜಿ ಶಾಸಕರಾದ ಎಸ್ ಬಾಲರಾಜ್ ಅವರು ವಿಸಿಟ್ ಅನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂತಹ ಬಿಜೆಪಿಯ ಎನ್ ಮಹೇಶ್ ಅವರು ಮಾತನಾಡಿದ್ದು ಹೀಗೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ಎಸ್ ಬಾಲರಾಜು ಅವರು ಕೂಡ ಮಾತನಾಡಿದ್ದು ಹೀಗೆ. ಕಾಲೇನಾದ್ರು ವ್ಯತ್ಯಾಸಾರಿ ಒತ್ಕೊಂಡು ಹೋಗೋರು ನಡ್ಕೊಂಡು ಹೋಗೋರು ಏನಾದ್ರು ಪ್ರಾಣಾಪಾಯಕ್ಕೆ ಸಂಭವಿಸಿದ್ರೆ ಅದರ ಹೊಣೆ ಸರ್ಕಾರದ ಮೇಲೆ ಬೀಳ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ತತ್ಕ್ಷಣ ಇದಕ್ಕೆ ಕಾರ್ಯೋನ್ಮುಖರಾಗಬೇಕು. ಈ ಹಿಂದೆ ಪ್ರಾಸೆಸ್ ಆಗಿರ್ತಕ್ಕಂಥ ಕಡತವನ್ನು ಮುಂದುವರಿಸಿ ಹಣ ಬಿಡುಗಡೆ ಮಾಡಬೇಕು. ಮತ್ತು ಯಾವುದೇ ಯೋಜನೆಯಲ್ಲಿ SCP ಯೋಜನೆಯಲ್ಲೇ ಮಾಡಬೇಕು ಅಂತಿಲ್ಲ, PRD ಯೋಜನೆಯಲ್ಲೇ ಮಾಡಬೇಕು ಅಂತಿಲ್ಲ, PWDನಲ್ಲಿ ಮಾಡ್ಬೋದು, ಬೇರೆ ಬೇರೆ ಯೋಜನೆಗಳಿಂದ ತರ್ಬೋದು. ಯಾವುದೇ ಯೋಜನೆಯಿಂದ ತಂದರೂ ತತ್ಕ್ಷಣ ಕಾಮಗಾರಿ ಕೈಗೆತ್ಕೊಂಡು ಕೆಲಸ ಮಾಡಬೇಕು. ಆ ಮುಖೇನ ಸರ್ಕಾರ ಮತ್ತು ಶಾಸಕರು ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ಬರೀ ಪತ್ರ ವ್ಯವಹಾರ ಮಾಡಿದ್ರೆ ಹಣ ಬಿಡುಗಡೆ ಆಗಲ್ಲ. ನೀವು ಫೈಲ್ ಎತ್ಕೊಂಡೋಗಿ ಮುಖ್ಯಮಂತ್ರಿಗಳದ ತಕ್ಷಣ ಬಿಡುಗಡೆ ಮಾಡಿ ಅಂತ ಬರೆದ್ರೆ ಕೆಲಸ ಆಗುತ್ತೆ. ನಾವು ಕೂಡ ಅಂದಿನ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ತಗೊಂಡೋಗಿ ಬರ್ಸಿದೆ, ಬೂತಿಟ್ಟು ಸೇತುವೆ ಆಗೋಯ್ತು. ನೀವು ಹೋಗಿ ಬರ್ಸಿ, ಮುಖ್ಯಮಂತ್ರಿಗಳು ನಿಮ್ಗೆ ಆಪ್ತರಿದ್ರೆ ಕೂಡಲೇ ಬರ್ಸಿ, ತತ್ಕ್ಷಣ ಆಗ್ತದೆ. ಇದೇನು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಕೂಡಲೇ ಮಾಡಬೇಕು ಅನ್ನೋದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. 17ನೇ ತಾರೀಕು ಸೋಮವಾರ ಮದ್ದೂರು ಗ್ರಾಮದಲ್ಲಿ ಒಂದು ಸಾವಾಗಿದೆ. ಆ ಶವವನ್ನು ಸಾಗಿಸಲಿಕ್ಕೆ ಗ್ರಾಮದ ಯುವಕರು ಮುಖಂಡರುಗಳು ಸುವರ್ಣವತಿ ನದಿ ನೀರು ಎದೆಮಟ್ಟ ಇರುವಾಗ ಶವವನ್ನು ನದಿ ನೀರು ಹಾಯ್ಕೊಂಡೇ ಸಾಗಿಸಿರುವಂತಹ ಒಂದು ದುರಂತ ಸಾಮಾಜಿಕ ಜಾಲತಾಣಗಳು ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಯಿತು. ಹಾಗಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇದಕ್ಕೇನಾದರೂ ಒಂದು ಸೂಕ್ತ ಕ್ರಮ ಕೈಗೊಳ್ಳೋಣ ಅಂತ ಹೇಳಿ ನಾನು ಬಾಲರಾಜ್ ಅವರು ಇಲ್ಲಿಗೆ ಬಂದ್ವಿ. ಈ ಟಿವಿಗಳಲ್ಲಿ ಈ ನ್ಯೂಸ್ ಬಂದಾಗ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಸುರೇಶ್ ಕುಮಾರ್ ಅವರು ನನಗೆ ಫೋನ್ ಮಾಡಿದ್ರು, ನಿನ್ನೆ ದಿನ ಫೋನ್ ಮಾಡಿದ್ರು. ಅದೇನು ಪ್ರಾಬ್ಲಮ್ ಅದು ಅಂತ ಹೇಳಿದ್ರು. ನಾನೆಲ್ಲ ಬ್ರೀಫ್ ಮಾಡಿದೆ. ಮತ್ತೆ ನಿಮ್ಮ ಪೀರಿಯಡಲ್ಲಿ ಏನಾದರೂ ಪ್ರೋಸೆಸ್ ಆಗಿತ್ತಾ ಫೈಲು ಅಂತ ಹೇಳಿದ್ರು. ಹೌದು ಅಂತ ಹೇಳಿದೆ. ಸೊ ಈಗ ನಾನು ಶಾಸಕನಾಗಿದ್ದಾಗ 3/9/2022ರಲ್ಲಿ ಒಂದು ಪ್ರಪೋಸಲ್ಲು ವಿಶೇಷ ಘಟಕ ಯೋಜನೆಯಲ್ಲಿ ಮದ್ದೂರು ಗ್ರಾಮದಿಂದ ಸ್ಮಶಾನಕ್ಕೆ ಹೋಗಲಿಕ್ಕೆ ಸುವರ್ಣವತಿ ನದಿಗೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ 85 ಲಕ್ಷದ ಪ್ರಪೋಸಲನ್ನು ಕೊಟ್ಟಿದ್ದೆ. ಟೆಕ್ನಿಕಲ್ ಸ್ಕ್ರೂಟಿನಿ ಮಾಡಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿವಿಷನ್ ಅವರು ಅದು ಸಾಕಾಗಲ್ಲ ಅಂತ ಹೇಳಿ ಆ 85 ಲಕ್ಷಕ್ಕೆ 155 ಲಕ್ಷ ಸೇರಿಸಿ 2,40,00,000ಕ್ಕೆ ಒಂದು ಪ್ರಪೋಸಲ್ನ ಕಳಿಸಿದ್ದಾರೆ. ಅದು ಪ್ರೋಸೆಸ್ಸಲ್ಲಿದೆ. ಇದನ್ನು ಫಾಲೋ ಅಪ್ ಮಾಡಿದ್ರೆ ಕೆಲಸ ಆಗುತ್ತೆ ಅಂತ ನಾನು ಸುರೇಶ್ ಕುಮಾರ್ ಅವರಿಗೆ ಹೇಳಿದೆ. ಈ ವೇಳೆಯಲ್ಲಿ ಮದ್ದೂರು ಗ್ರಾಮದ ಯಜಮಾನರು, ಕುಲಸ್ಥರು ಹಾಗೂ ಯುವಕರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.